Good morning, my dear students. Welcome to Physics First PUC Bridge class. In the last period, we studied the different kinds of motion. So mainly we have three different kinds of motion: translatory motion, rotatory motion, oscillatory motion. So in a translatory motion, we come across with the three different types of motion: motion in one dimension, motion in two dimension, and motion in three dimension. With the help of Cartesian coordinate system, that is x, y, z, with O is an origin. Only one coordinate of the system changes adre, it is motion in one dimension. If any two of the coordinate of the system changes with respect to time, then it is called motion in two dimension. All the three coordinate system of the coordinates of the system changes, then it is called motion in three dimension. That is motion along a straight line idre one dimensional motion, motion in a plane idre two dimensional motion, motion in a space idre three dimensional motion. Okay, today let me study about the speed, velocity and acceleration. Most important definitions. Of course adra mele bahಳಷ್ಟೇ ನಮಗೆ questions ಬರಲ್ಲ, but on the basis of speed, velocity, acceleration ನಾವು maximum problems ಅನ್ನು solve ಮಾಡ್ತೀವಿ ನಿಮ್ಮ first year PUC ಅಲ್ಲಿ. So let us start with the definition of speed. So ಏನು ಹಾಗಾದ್ರೆ speed ಅಂತ ಅಂದ್ರೆ, if there is a change in position of a body with respect to time without considering the direction. You should not consider the direction. ಇದು ಯಾವುದೋ ಒಂದು ಆಬ್ಜೆಕ್ಟ್ ಇದೆಯಪ್ಪ, ಟುವರ್ಡ್ಸ್ ನಾರ್ತ್ ಆದ್ರೂ ಹೋಗ್ಲಿ, ಸೌತ್ ಆದ್ರೂ ಹೋಗ್ಲಿ, ಅಥವಾ ಈಸ್ಟ್, ವೆಸ್ಟ್, ಅಪ್ವರ್ಡ್, ಬ್ಯಾಕ್ವರ್ಡ್, ವೆರೆವರ್ ಇಟ್ ಗೋಸ್, ಇಟ್ ಶುಡ್ ಚೇಂಜ್ ದ ಪೊಸಿಷನ್ by covering some distance with respect to time, then it is called what? Speed. ಅದನ್ನ ನಾವು ಸ್ಪೀಡ್ ಅಂತ ಹೇಳ್ತೀವಿ. See, in other words, distance traveled by time taken, ಅದು ಕೂಡ ಸ್ಪೀಡ್ ಏನೇ, ಬಟ್ ವಿತೌಟ್ ಕನ್ಸಿಡರಿಂಗ್ ದ ಡೈರೆಕ್ಷನ್. ಸೊ ಇಲ್ಲಿ ಡೈರೆಕ್ಷನ್ ಏನು ನಮಗೆ ಅವಶ್ಯಕತೆ ಇರೋದಿಲ್ಲ. ದೇರ್ ಇಸ್ ನೋ ಕ್ವಶನ್ ಆಫ್ ಡೈರೆಕ್ಷನ್ ಫಾರ್ ಸ್ಪೀಡ್. ಬಸ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ? 20 km/h ಹೋಗ್ತಾ ಇದೆ ಅಷ್ಟೇ. ಬಟ್ ಯಾವ ಡೈರೆಕ್ಷನ್ ಅಂತ ಹೇಳಿದ್ರೆ ಅದು ಮತ್ತೆ ಬೇರೆ ಆಗುತ್ತೆ. ಇವೇನ್ ಜವಾ ಅಂತ ಓದ್ಕೊಂಡ್ ಬಂದಿರ್ತೀರಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ಸ್ಪೀಡ್. ಓಕೆನಾ? ಸೊ ಹಾಗಾದ್ರೆ ಸ್ಪೀಡ್ ಅಂತಂದ್ರೆ ಇಟ್ ಈಸ್ ದ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಆರ್ ದ ಚೇಂಜ್ ಇನ್ ಪೊಸಿಷನ್, ಚೇಂಜ್ ಇನ್ position of a body with respect to time. Condition ಏನಾಗಿರಬೇಕು? without considering the direction. Without considering the direction. Okay. If v is the symbol which is used to measure the speed, now v ಅಂತ ಕರ್ಕೊಂಡ್ರೆ, then it is given by delta x divided by delta t. Okay, so what is delta x? Change in the position. For example, if x1 is the initial position, x1 ಅನ್ನೋದು initial position, x2 ಅಂತ ಅನ್ನೋದು final position ಆಗಿದೆ ಅಂತ ಇಟ್ಕೊಳ್ಳಿ, then x2 minus x1 position change ಆಗಿರೋದು ಗೊತ್ತಾಗುತ್ತಲ್ವಾ ನಿಮಗೆ? ಸೊ ದಟ್ ಈಸ್ ಡೆಲ್ಟಾ. ಈ ಸಿಂಬಲ್ ಗೆ ಟ್ರಯಾಂಗಲ್ ತರ ಬರ್ದಿದ್ದೀನಲ್ಲ, ಇದನ್ನ ಡೆಲ್ಟಾ ಅಂತ ಓದ್ತೀವಿ. ಇನ್ಮೇಲೆ ನೆನಪಿಡ್ಕೋಬೇಕು, ಸುಮಾರು ಕಡೆ ಯೂಸ್ ಮಾಡ್ತೀವಿ ನಿಮ್ಮ ಫಸ್ಟ್ ಇಯರ್ PUC ನಲ್ಲಿ. ಈಗ ಆಕ್ಚುಲಿ ಡೆಲ್ಟಾ ಅನ್ನೋ ವರ್ಡಿಗೆ ಇನ್ನೊಂದು ಸಿಂಬಲ್ ಕೂಡ ಇದೆ ನಿಮಗೆ, ಇದು ಕೂಡ ಡೆಲ್ಟಾ ಅಂತ ಓದ್ತೀವಿ. ಇಟ್ ಈಸ್ ಎ ಸ್ಮಾಲ್ ಲೆಟರ್ ಡೆಲ್ಟಾ. ಓಕೆನಾ? ಇದು ನಾವು ನಿಮಗೆ ಮುಂದೆ ಹೇಳ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಏನು ಎತ್ತ ಅಂತ. ರೇಡಿಯೇಷನ್ ಟೈಪ್ ಬಂದಾಗ ಈ ಡೆಲ್ಟಾ ಅನ್ನೋದನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಈ ನಮ್ಮ ಮೆಕ್ಯಾನಿಕ್ಸ್ ಅಲ್ಲಿ ಮತ್ತೆ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅಂಡ್ ಪ್ಲೇನ್ ಅಲ್ಲಿ ನಾವು ಈ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಇದ್ದಂಗೆ ಅಷ್ಟೇ. ಟ್ರಯಾಂಗಲ್ ತರ ಬರೆದ್ರೆ ಏನಂತ ಓದ್ಬೇಕು? ಡೆಲ್ಟಾ. ಅಂದ್ರೆ ಚೇಂಜ್ ಆಗಿರ್ತಕ್ಕಂಥ ವ್ಯಾಲ್ಯೂಸ್ ಅನ್ನ ಕೊಡುತ್ತೆ. ಈ ಡೆಲ್ಟಾ ಬರಿಬೇಕು ಅಂದ್ರೆ ಯು ಶುಡ್ ಹ್ಯಾವ್ ಟೂ ವ್ಯಾಲ್ಯೂಸ್, ಇನಿಷಿಯಲ್ ಫೈನಲ್ ಇರಬೇಕು. ಓಕೆನಾ? ದಟ್ ಈಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ಟೈಮ್ ಇನಿಷಿಯಲ್ ಎಷ್ಟಿತ್ತು, ಫೈನಲ್ ಎಷ್ಟಿತ್ತು, ಅದನ್ನ ಫೈಂಡ್ ಔಟ್ ಮಾಡಿದ್ರೆ ಡೆಲ್ಟಾ ಟಿ. ಸೊ ಅವೆರಡರ ರೇಷಿಯೋ ನಿಮಗೆ ಏನನ್ನ ಕೊಡುತ್ತೆ? ಸ್ಪೀಡ್ ಅನ್ನ ಕೊಡುತ್ತೆ. ಹಾಗಾದ್ರೆ ಸ್ಪೀಡಿಗೆ ಯೂನಿಟ್ ಏನು ಸರ್? ಯೂನಿಟ್ ಅಂದ್ರೆ ಏನು ಅಂತ ಓದ್ಕೊಂಡ್ ಬಂದಿದ್ದೀರಾ ನೀವು ಆಲ್ರೆಡಿ ಅದನ್ನ. ಓಕೆನಾ? ಲೆಂತ್ಗೆ ಮೀಟರ್, ಮಾಸಿಗೆ ಕೆಜಿ, ಟೈಮಿಗೆ ಸೆಕೆಂಡ್, ಕರೆಂಟಿಗೆ ಆಂಪಿಯರ್, ಟೆಂಪರೇಚರ್ಗೆ ಕೆಲ್ವಿನ್. ಹಾಗೆ ಸ್ಪೀಡಿಗೆ ಯೂನಿಟ್ ಏನು ಹಾಗಾದ್ರೆ? ನೋಡಿ, ಇದೇನಿದು? ಡಿಸ್ಟೆನ್ಸ್. ಡಿಸ್ಟೆನ್ಸ್ ಏನು? ಮೀಟರ್.
ಟೈಮಿಗೇನು ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಬರೆಯುವಾಗ ನೀವು ಈ ತರ ಬರೀತೀರಾ, ಮೀಟರ್ ಪರ್ ಸೆಕೆಂಡ್. ಸ್ಪೀಡ್ ಅನ್ನೋದು ಸ್ಕೇಲಾರ್ ಕ್ವಾಂಟಿಟಿನೋ ವೆಕ್ಟರ್ ಕ್ವಾಂಟಿಟಿನೋ? Already we defined what are scalars and vectors. Any physical quantity which has only magnitude without any direction, then it is called a scalar. So speed ಕೂಡ ಅಷ್ಟೇ ಅಲ್ವಾ, ನಮಗೆ ಡೈರೆಕ್ಷನ್ ಇಲ್ಲಿ ಕನ್ಸಿಡರೇಷನ್ ಬರೋದೇ ಇಲ್ಲ. ಹಾಗಾಗಿ speed is a scalar quantity. So speed ಅನ್ನು ನಾವು ಏನಂತ ಕರಿತೀವಿ? scalar quantity ಅಂತ ಹೇಳ್ತೀವಿ. ಮತ್ತೆ ನಿಮ್ಮ ಸಿಲೆಬಸ್ ಸ್ಟಾರ್ಟ್ ಆದಾಗ ಇದನ್ನ ಇನ್ ಡೀಟೇಲ್ ಆಗಿ ಓದೋಣ. ಇದರಲ್ಲಿ ಆವರೇಜ್ ಸ್ಪೀಡ್ ಅಂತ ಬರುತ್ತೆ, ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಬರುತ್ತೆ. ಆವರೇಜ್ ಸ್ಪೀಡ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಟೇಕನ್, ದಟ್ ಈಸ್ ಆವರೇಜ್ ಸ್ಪೀಡ್. ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತಂದ್ರೆ ದ ಸ್ಪೀಡ್ ಅಂತಂದ್ರೆ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಟೈಮ್ ಇನ್ ಎನ್ ಗಿವನ್ ಇಂಟರ್ವಲ್ ಆಫ್ ಟೈಮ್ ಇದ್ರೆ ಅದನ್ನ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಮುಂದೆ ಓದೋಣ ಅಂತ ಅದೆಲ್ಲ, ಈಗ ಜಸ್ಟ್ ಇಷ್ಟನ್ನ ಮಾತ್ರ ಕಲ್ತ್ಕೊಂತ ಹೋಗೋಣ. ನೆಕ್ಸ್ಟ್, ವೆಲಾಸಿಟಿ. ವೆಲಾಸಿಟಿ ಅಂತ ಅಂದ್ರೆ ಏನು? ಸೇಮ್ ಡೆಫಿನೇಷನ್. Velocity is also the change in position of a body with respect to time by considering the direction. You have to consider direction. In which direction the bus is moving, whether it towards north or towards east or west or something else. The direction is very 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 important. ಸಪೋಸ್ ಒಂದು ರಿವರ್ ಫ್ಲೋ ಆಗ್ತಾ ಇದೆ ಅಂತ ಅಂದ್ರೆ ಬೋಟ್ ನಿಮಗೆ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅನ್ನೋದ್ರ ಮೇಲೆ ಅದರ ವೆಲಾಸಿಟಿಯನ್ನ ನಾವು ಡಿಟರ್ಮೈನ್ ಮಾಡ್ತೀವಿ. ಆಲ್ರೆಡಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ಡೈರೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ವೆಲಾಸಿಟಿ ಈಸ್ ಚೇಂಜ್ ಇನ್ ಪೊಸಿಷನ್ ಆಫ್ ಎ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬೈ ಕನ್ಸಿಡರಿಂಗ್ ಡೈರೆಕ್ಷನ್. ಆಕ್ಚುಲಿ ಇದನ್ನ ಇನ್ನೊಂದು ರೀತಿಯಲ್ಲೂ ಡಿಫೈನ್ ಮಾಡ್ತೀರಾ ನೀವು, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ದಟ್ ಈಸ್ ದ ಬೆಸ್ಟ್ ಸಿಂಪ್ಲೆಸ್ಟ್ ಡೆಫಿನೇಷನ್ ಇದು. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ವೆಲಾಸಿಟಿ. ಬಿಕಾಸ್ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸರ್ ರೇಟ್ ಅಂದ್ರೆ ಆಲ್ರೆಡಿ ನೀವು ಓದ್ಕೊಂಡ್ ಬಂದಿದ್ದೀರಾ, ಆದ್ರೂ ಇನ್ನೊಂದ್ಸತಿ ನಿಮಗೆ ರಿಪೀಟ್ ಮಾಡ್ತೀನಿ. ಯಾವುದೇ ಎರಡು ಕ್ವಾಂಟಿಟೀಸ್ ಅನ್ನ x ಪ್ಲಸ್ y ಈ ರೀತಿ ಬರೆದ್ರೆ ಸಮ್ ಆಫ್ ದೀಸ್ ಟೂ ನಂಬರ್ಸ್, ದ ಸಮ್ ಆಫ್ ದೀಸ್ ಟೂ ಫ್ಯಾಕ್ಟರ್ಸ್ ಅಂತ ಓದ್ತೀರಾ. ಅದೇ ನೀನು x ಮೈನಸ್ y ಈ ತರ ಬರೆದ್ರೆ ಡಿಫರೆನ್ಸ್ ಆಫ್ ದೀಸ್ ಟೂ ನಂಬರ್ಸ್, ದ ಡಿಫರೆನ್ಸ್ ಆಫ್ ದೀಸ್ ಟೂ ಫ್ಯಾಕ್ಟರ್ಸ್ ಅಂತ ಓದ್ತೀರಾ. ಅದೇ ನೀನ್ ಏನಾದ್ರೂ x ಇಂಟು y ಅಂತ ಇದ್ರೆ the product of these two numbers, the product of these two quantities ಅಂತ ಓದ್ತೀರಾ. ಅದೇ ಏನಾದ್ರೂ ನಿಮಗೆ x by y ಅಂತ ಇದ್ರೆ ಈ ತರ ಇದ್ದಾಗ ನೀವು ಇದನ್ನ ರೇಷಿಯೋ ಆಫ್ ಅಂತ ಓದ್ತೀರಾ. ಫಸ್ಟ್ ಇದನ್ನ ನೆನ್ಪಿಡ್ಕೋಬೇಕು. ಪರ್ಟಿಕ್ಯುಲರ್ಲಿ ಸುಮಾರು ಜನ ಕನ್ನಡ ಮೀಡಿಯಂ ಇಂದ ಬಂದಿದ್ದೀರಲ್ವಾ, ಈ ವರ್ಡ್ಸ್ ನೆನಪಾಗ್ಲಿ. ಸಮ್ ಆಫ್ ಟೂ ನಂಬರ್ಸ್, difference of two numbers or quantities whatever, product of multiplication ಇದ್ದಾಗ ಇದನ್ನ product of ಅಂತ ಓದ್ತೀರಾ. ಈ ರೀತಿ x by y, a by b, p by q ಇದ್ರೆ ratio of ಅಂತ ಓದ್ತೀರಾ. ಯಾವುದೇ ಒಂದು ಕ್ವಾಂಟಿಟಿಯನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ಲಿ ಬರೆದ್ರೆ, ಈಗ ಫಾರ್ ಎಕ್ಸಾಂಪಲ್ ವೆಲಾಸಿಟಿಯನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರೆದ್ರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಆಕ್ಸಿಲರೇಷನ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರೆದ್ರೆ ರೇಟ್ ಆಫ್ ಚೇಂಜ್ ಆಫ್ ಆಕ್ಸಿಲರೇಷನ್, ಎನರ್ಜಿಯನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರೆದ್ರೆ ರೇಟ್ ಆಫ್ ಚೇಂಜ್ ಆಫ್ ಎನರ್ಜಿ, ಪವರ್ ಅನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಬರೆದ್ರೆ ರೇಟ್ ಆಫ್ ಚೇಂಜ್ ಆಫ್ ಪವರ್. ಓಕೆನಾ? ಅಂದ್ರೆ ನಾರ್ಮಲಿ ನೀವು ಯಾವುದೇ ಒಂದು ರೇಷಿಯೋದಲ್ಲಿ ಡಿನಾಮಿನೇಟರ್ ಅಲ್ಲಿ ಟೈಮ್ ಅನ್ನ ಇಟ್ಕೊಂಡು ವಿತ್ ರೆಸ್ಪೆಕ್ಟ್ ಟು ಟೈಮ್ ಇನ್ ದ ಡಿನಾಮಿನೇಟರ್ ನೀವು ರೇಷಿಯೋ ಬರೆದ್ರೆ ರೇಟ್ ಅಂತ ಕರಿತೀವಿ ಅದನ್ನ. ಅದು ನೆನಪಿರ್ಲಿ ಇನ್ಮೇಲೆ. ಹಾಗಾದ್ರೆ ಇಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ದಿದೀವಿ. ಇಫ್ ಎಕ್ಸ್ ಅಂತ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಆದ್ರೆ ಓಕೆನಾ, ಇಟ್ ಈಸ್ ಅ ವೆಲಾಸಿಟಿ. ನಾನು ಇದನ್ನ ವೆಕ್ಟರ್ ಅಲ್ಲಿ ಬರಿತೀನಿ, ಜಸ್ಟ್ ನಿಮಗೆ ಗೊತ್ತಾಗ್ಲಿ ಡಿಫರೆನ್ಸ್. ನಾರ್ಮಲಿ ವಿ ಅಂದ್ರೆ ಸ್ಪೀಡ್, ಇದು ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ. ಹಾಗಾಗಿ ಈಸ್ ಈಕ್ವಲ್ ಟು ಒನ್ಸ್ ಅಗೇನ್ ಡೆಲ್ಟಾ ಎಕ್ಸ್ ಬಟ್ ವಿತ್ ಡೈರೆಕ್ಷನ್. ಈ ಡೈರೆಕ್ಷನ್ ಅನ್ನ ಬರೀಬೇಕು ನೀವು ಇಲ್ಲಿ. ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಲ್ವಾ, ದಟ್ ಈಸ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ, ವೆಕ್ಟರ್ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ. ಜಸ್ಟ್ ಏನು ವ್ಯತ್ಯಾಸ ಇಲ್ಲಪ್ಪ, ಮ್ಯಾಗ್ನಿಟ್ಯೂಡ್ ಅಲ್ಲಿ ಸೇಮ್, ಡೈರೆಕ್ಷನ್ ಇರುತ್ತೆ. ಇಲ್ಲಿ ಏನ್ ಹೇಳ್ತೀರಾ? ದ ಬಸ್ ಈಸ್ ಮೂವಿಂಗ್ ವಿತ್ 50 ಮೀಟರ್ ಪರ್ ಸೆಕೆಂಡ್ ಸರ್. ವೆರಿ ಗುಡ್, ಯುವರ್ ಆನ್ಸರ್ ಇಸ್ ಕರೆಕ್ಟ್.
ಇಲ್ಲಿ ದ ಬಸ್ ಈಸ್ ಮೂವಿಂಗ್ ವಿತ್ 50 ಮೀಟರ್ ಪರ್ ಸೆಕೆಂಡ್ ಟುವರ್ಡ್ಸ್ ನಾರ್ತ್ ಸೈಡ್, ಅದನ್ನ ಹೇಳಬೇಕು. ಟುವರ್ಡ್ಸ್ ಈಚ್ ಸೈಡ್, ಡೈರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ರೈಟ್ ದ ವೆಲಾಸಿಟಿ. ಹಾಗಾದ್ರೆ ಯೂನಿಟ್ ಏನಾದ್ರು ಚೇಂಜ್ ಆಗತ್ತಾ? ನೋ. ಸ್ಪೀಡ್ ಗೆ ಏನ್ ಯೂನಿಟ್ ಇದೆನೋ ವೆಲಾಸಿಟಿಗೂ ಅದೇ ಯೂನಿಟ್. ಮೇಲ್ಗಡೆ ಮೀಟರ್, ಇದು ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ಈ ರೀತಿ ಬರೀತೀವಿ. ಅಂಡ್ ವೆಲಾಸಿಟಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. It is a vector quantity. Okay, now let me move towards the third one, acceleration. Acceleration ಅನ್ನು ನಾವು ಸ್ಮಾಲ್ a ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ಆಕ್ಸಿಲರೇಷನ್ ಅಂತಂದ್ರೆ ಏನು? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. Rate of change of velocity of a body with respect to time. With respect to time is called acceleration. Okay? The rate of change of velocity of a body with respect to time. ನೀವು ಸ್ಪೀಡ್ ಅಂದ್ರೆ ಜವ, ವೆಲಾಸಿಟಿ ಅಂದ್ರೆ ವೇಗ, acceleration ಅಂದ್ರೆ ವೇಗೋತ್ಕರ್ಷ. ಓಕೆನಾ? So acceleration means the rate of change of velocity of a body with respect to time. ಈಗ ಆಕ್ಸಿಲರೇಷನ್ ಹೇಗೆ ಹಾಗಾದ್ರೆ ಬರೆಯೋದು ಮತ್ತೆ? ಇಫ್ a is an acceleration then it is given by delta v divided by delta t. Rate of change of velocity, already I told you, rate ಅಂತ ಎಲ್ಲೇ ಬಂದರೂ ಕೂಡ ಡಿನಾಮಿನೇಟರ್ ಅಲ್ಲಿ ಟೈಮ್ ಇರಬೇಕು. ಓಕೆನಾ? ಓಕೆ, ರೇಟ್ ಅಂದ್ರೆ ಡಿನಾಮಿನೇಟರ್ ಟೈಮ್ ಬಂತು. ವಿತ್ ರೆಸ್ಪೆಕ್ಟ್ ಟು ವಾಟ್? ವೆಲಾಸಿಟಿ. ಸೊ ರೇಟ್ ಆಫ್ ಚೇಂಜ್ ಆಫ್ ಅಂತ ಎಲ್ಲೇ ಬಂದಾಗ ಡೆಲ್ಟಾ ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ ಅಷ್ಟೇ, v2 ಮೈನಸ್ v1 ಹೀಗೂ ಬರೀಬಹುದು ನಿಮ್ ಬೇಕಾದ್ರೆ. v2 ಮೈನಸ್ v1 ಡಿವೈಡೆಡ್ ಬೈ t2 ಮೈನಸ್ t1, where delta t is the change in the time and delta v is the final velocity ಮತ್ತೆ ಇನಿಷಿಯಲ್ ವೆಲಾಸಿಟಿ ಆಗಿರುತ್ತೆ. ಓಕೆನಾ? ಇದು ಕೂಡ ವೆಕ್ಟರ್ ಕ್ವಾಂಟಿಟಿ. ಹಾಗಾದ್ರೆ ಇದಕ್ಕೆ ಯೂನಿಟ್ ಏನ್ ಸರ್? ಆಕ್ಸಿಲರೇಷನ್ ಗೆ. ಓಕೆ, ವೆಲಾಸಿಟಿ ಏನಪ್ಪ ಯೂನಿಟ್? ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಟೈಮಿಗೆ ಏನು? ಸೆಕೆಂಡ್. ಈ ಸೆಕೆಂಡ್ ಮೇಲ್ಗಡೆ ಹೋದ್ರೆ -1 ಆಗುತ್ತೆ. -1 ಅಂದ್ರೆ SI ಯೂನಿಟ್ ಏನಂತ ಬರೀತೀರಾ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ವಾಟ್ ಇಸ್ ದ ಯೂನಿಟ್ ಫಾರ್ ಆಕ್ಸಿಲರೇಷನ್? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸ್ಪೀಡಿಗೆ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿಗೆ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಬಟ್ ಆಕ್ಸಿಲರೇಷನ್ ಅಂತ ಎಲ್ಲೇ ಬಂದ್ರು ಇನ್ಮೇಲೆ ವರ್ಡ್, ಅದರ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದ್ರೆ ಆಕ್ಸಿಲರೇಷನ್ ಸ್ಕೇಲಾರ್ ಕ್ವಾಂಟಿಟಿನೋ ವೆಕ್ಟರ್ ಕ್ವಾಂಟಿಟಿನೋ? ಆಸ್ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಆಕ್ಸಿಲರೇಷನ್ ಕೂಡ ನಮಗೆ ವೆಕ್ಟರ್ ಕ್ವಾಂಟಿಟಿ. ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಇದು ಕೂಡ ನಿಮಗೆ ವೆಕ್ಟರ್ ಕ್ವಾಂಟಿಟಿ ಆಗಿರುತ್ತೆ. ಓಕೆನಾ? ಇದು ಮೂರು ಫಂಡಮೆಂಟಲ್ ಡೆಫಿನೇಷನ್ಸ್ ನಮಗೆ. ಈಗ ಇದರಲ್ಲಿ ಈಗ ಆಕ್ಸಿಲರೇಷನ್ ನಿಮಗೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಿಮಗೆ ಬಸ್ ಟ್ರಾವೆಲ್ ಆಗ್ತಾ ಇದೆಯಪ್ಪ, ಇಲ್ಲಿಂದ ಹುಬ್ಬಳ್ಳಿಗೆ ಟ್ರಾವೆಲ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಎ ಬಸ್ ಈಸ್ ಟ್ರಾವೆಲಿಂಗ್ ಫ್ರಮ್ ದಾವಣಗೆರೆ ಟು ಹುಬ್ಬಳ್ಳಿ, ದಾವಣಗೆರೆಯಿಂದ ಹರಿಹರ 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಇದೆ. ಹರಿಹರ ಟು ರಾಣೆಬೆನ್ನೂರು 60 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇದೆ. ರಾಣೆಬೆನ್ನೂರಿಂದ ಮತ್ತೆ ನಿಮಗೆ ಹಾವೇರಿ 60 ಕಿಲೋಮೀಟರ್ ಪರ್ ಅವರ್ ಇದೆ. ಹಾವೇರಿಯಿಂದ ಹುಬ್ಬಳ್ಳಿ 60 ಕಿಲೋಮೀಟರ್ ಪರ್ ಅವರ್ ಇದೆ. ಹಾಗಾದ್ರೆ ವಾಟ್ ಈಸ್ ದ ಆಕ್ಸಿಲರೇಷನ್ ಆಫ್ ದ ಬಾಡಿ, ಆರ್ ವಾಟ್ ಈಸ್ ದ ಚೇಂಜ್ ಇನ್ ಆಕ್ಸಿಲರೇಷನ್ ಆಫ್ ದ ಬಾಡಿ? 0. ಯಾಕೆ 0 ಇದೆ ಅಂದ್ರೆ ಅದು 0 ವೆಲಾಸಿಟಿ ಇದೆ ಅಂತ ಅಲ್ಲ. ಅದನ್ನೇ ಅರ್ಥ ಮಾಡ್ಕೋಬೇಕು ನೀವು. ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ ನಮಗೆ ಇಲ್ಲಿ. 60 ಕಿಲೋಮೀಟರ್ ಪರ್ ಅವರ್ ಇದೆ ಪ್ರತಿ ಟೈಮ್ ಇಂಟರ್ವಲ್ ಗೂ ಕೂಡ. ಫಾರ್ ಎವ್ರಿ ಟೈಮ್ ಇಂಟರ್ವಲ್ ದ ವೆಲಾಸಿಟಿ ಇಸ್ ಸೇಮ್ 60. ಸೊ ಫಾರ್ ಈಚ್ ಟೈಮ್ ಇಂಟರ್ವಲ್ ಅದರ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟಂಟ್. ವೆಲಾಸಿಟಿ ಏನು ಚೇಂಜ್ ಆಗ್ತಿಲ್ಲ ಅಂದಾಗ ಆಕ್ಸಿಲರೇಷನ್ ಚೇಂಜ್ ಆಗ್ತಾ ಇಲ್ಲ. ಹಾಗಾದ್ರೆ ಆಕ್ಸಿಲರೇಷನ್ ಏನು ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು? ಅಲ್ಲಿ 60 ಇತ್ತು. ಫೈನಲ್ ವೆಲಾಸಿಟಿ ಎಷ್ಟಾಯ್ತು? 60 ಆಯ್ತು. ಓಕೆನಾ? ಹಾಗಾದ್ರೆ ಆಕ್ಸಿಲರೇಷನ್ ಡೆಲ್ಟಾ ವಿ ಅಂದ್ರೆ ಏನು? v2 ಮೈನಸ್ v1 ಡಿವೈಡೆಡ್ ಬೈ t2 ಮೈನಸ್ t1. v2 60 ಮೈನಸ್ 60. ಟೈಮ್ ಚೇಂಜ್ ಆಗಿದೆನಾ? ಎಸ್ ಸರ್. ನೀನು ಇಲ್ಲಿಂದ ಫಸ್ಟ್ ನೋಡಿದಾಗ ಎಷ್ಟೋ ನಿಮಗೆ 5 ಸೆಕೆಂಡ್ಸ್ ಇತ್ತು. t2 ಅನ್ನೋದು 10 ಸೆಕೆಂಡ್ಸ್ ಇದೆ ಅಂತಾನೆ ಇಟ್ಕೊಳ್ಳಿ. 10 ಮೈನಸ್ 5 ವಾಟ್ ಇಸ್ 60 ಮೈನಸ್ 60? 0. 0 ಬೈ ಎನಿಥಿಂಗ್ ಇಸ್ ವಾಟ್? 0. ಹಾಗಾದ್ರೆ ಆಕ್ಸಿಲರೇಷನ್ ಏನಾಯ್ತು? 0 ಆಯ್ತು. ಸ್ಪೀಡ್ ಅಪ್ ಆಗ್ತಾ ಇಲ್ಲ. ಓಕೆನಾ? ಯಾವಾಗ ಆಕ್ಸಿಲರೇಷನ್ ಅಂತಂದ್ರೆ ವೆಲಾಸಿಟಿ ಚೇಂಜ್ ಆಗಬೇಕು ಫಾರ್ ಈಚ್ ಟೈಮ್ ಇಂಟರ್ವಲ್. ಫಸ್ಟ್ 5 ಸೆಕೆಂಡ್ಸ್ ಅಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಇದ್ರೆ
ನೆಕ್ಸ್ಟ್ 10 ಸೆಕೆಂಡ್ಸ್ ಅಲ್ಲಿ 20 ಮತ್ತೆ ಜಾಸ್ತಿ ಆಗ್ಬೇಕು, ಆರ್ ಉಲ್ಟಾ ಆದ್ರೂ ಆಗ್ಬೇಕು, ಅಂದ್ರೆ ಕಡಿಮೆ ಆದ್ರೂ ಆಗ್ಬೇಕು ನಿಮಗೆ ವೆಲಾಸಿಟಿ. ಓಕೆನಾ? ಕಡಿಮೆ ಆಗ್ತಾ ಬಂದ್ರೆ ಅದನ್ನ ನಾವು ರಿಟಾರ್ಡೇಷನ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾನು ಮತ್ತೆ ಹೇಳ್ತೀನಿ ಡೀಟೇಲ್ ಆಗಿ ಕ್ಲಾಸ್ ಅಲ್ಲಿ. ಈಗ ಆಕ್ಸಿಲರೇಷನ್ ನಿಮಗೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಆಫ್ ಎ ಬಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಷ್ಟನ್ನ ನೆನಪಿಟ್ಕೊಳ್ಳಿ. ಓಕೆನಾ? ನಾವು ಈ ಆಕ್ಸಿಲರೇಷನ್ ಅಂತ ಅನ್ನೋದು ಏನಿದೆಯಲ್ಲ ನಿಮಗೆ, ಯೂನಿಫಾರ್ಮ್ ಆಕ್ಸಿಲರೇಷನ್ ಯಾವಾಗ ಆಗುತ್ತೆ? ಯೂನಿಫಾರ್ಮ್ ಆಕ್ಸಿಲರೇಷನ್ ಯಾವಾಗ ಆಗುತ್ತೆ ಅಂತಂದ್ರೆ ವೆಲಾಸಿಟಿ ನಿಮಗೆ ಈಕ್ವಲ್ ಆಗಿ ಚೇಂಜ್ ಆಗ್ತಾ ಹೋಗ್ಬೇಕು. ಓಕೆನಾ? ಈಗ ಸುಮ್ಮನೆ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಅನ್ನ ನಾವು ನಿಮಗೆ ತೋರಿಸೋದಾದ್ರೆ ನೋಡಿ, ಇಲ್ಲಿ ಯಾವುದೋ ಒಂದು ಡಯಾಗ್ರಾಮ್ ಅನ್ನ ಬರ್ಕೊಂಡಿದ್ದೀನಪ್ಪ. ಓಕೆ, ಸೊ ಇಲ್ಲಿಂದ ಇವಾಗ ನಿಮಗೆ ಇದು 0 ಸೆಕೆಂಡ್ಸ್ ಇದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ 1 ಸೆಕೆಂಡ್, ಇದು 2 ಸೆಕೆಂಡ್, ದಿಸ್ ಈಸ್ 3 ಸೆಕೆಂಡ್ ಟೈಮ್, ಇದು 4 ಸೆಕೆಂಡ್ಸ್, ಇದು ಫೈನಲ್ ವೆಲಾಸಿಟಿ ಎಷ್ಟೋ ಸಮ್ 5 ಸೆಕೆಂಡ್ಸ್ ಅಂತ ಅನ್ಕೊಳ್ಳಿಪ್ಪ. ಈಗ ಇಲ್ಲಿ ವೆಲಾಸಿಟಿ ನಿಮಗೆ ಏನಿದೆಯಲ್ಲ ಇನಿಷಿಯಲ್ ವೆಲಾಸಿಟಿ, ಇವಾಗ ಇಲ್ಲಿಂದ 1 ಸೆಕೆಂಡ್ ಬರೋಷ್ಟೊತ್ತಿಗೆ ಅದರ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಆಗಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ 2 ಸೆಕೆಂಡ್ ಗೆ ಬಂದಾಗ ಅದರ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್, 3 ಸೆಕೆಂಡ್ ಗೆ ಬಂದಾಗ ಅದರ ವೆಲಾಸಿಟಿ 30 ಮೀಟರ್ ಪರ್ ಸೆಕೆಂಡ್, 4 ಸೆಕೆಂಡ್ ಗೆ ಬಂದಾಗ ಅದರ ವೆಲಾಸಿಟಿ 40 ಮೀಟರ್ ಪರ್ ಸೆಕೆಂಡ್ ಅಂಡ್ ಫೈನಲಿ 50 ಮೀಟರ್ ಪರ್ ಸೆಕೆಂಡ್ ಬಂದಿದೆ. ಓಕೆನಾ? ನಾವ್ ಆಕ್ಸಿಲರೇಷನ್ ಈ ಟೈಮ್ ಇಂಟರ್ವಲ್ ಅಲ್ಲಿ ಈಗ ಆಕ್ಸಿಲರೇಷನ್ ಏನಾಗುತ್ತೆ? ಸೊ ಎ ಇಸ್ ಈಕ್ವಲ್ ಟು, ಓಕೆನಾ, v2 ವೆಲಾಸಿಟಿ 0 ಟೈಮ್ 0 ಇದ್ದಾಗ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಏನಂತ ಬರೀಬೇಕು? ಫೈನಲ್ ವೆಲಾಸಿಟಿ 10 ಮೈನಸ್ ಇನಿಷಿಯಲ್ ವೆಲಾಸಿಟಿ 0. ಇಲ್ಲಿ ನೋಡಿ ಫಾರ್ಮುಲಾ v2 ಮೈನಸ್ v1. ಓಕೆನಾ? ಟೈಮ್ 1 ಸೆಕೆಂಡ್, 1 ಮೈನಸ್ 0 ಇಸ್ 1. ಸೊ ಹಾಗಾದ್ರೆ ಆಕ್ಸಿಲರೇಷನ್ a1 ಅಂತ ಕರಿತೀನಿ ನಾನು ಇದನ್ನ. ಆಕ್ಸಿಲರೇಷನ್ ಎಷ್ಟಾಯ್ತು? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇವಾಗ ಕಂಡುಹಿಡಿಯೋಣ ಆಕ್ಸಿಲರೇಷನ್ a2. ಸೊ ಇಲ್ಲಿಂದ ಇಲ್ಲಿಗೆ ಇವಾಗ ಆಕ್ಸಿಲರೇಷನ್ ಕಂಡುಹಿಡಿತೀನಪ್ಪ. ನೆಕ್ಸ್ಟ್ ಟೈಮ್ ಇಂಟರ್ವಲ್ ಬಿಟ್ವೀನ್ 1 ಸೆಕೆಂಡ್ ಅಂಡ್ 2 ಸೆಕೆಂಡ್ ಅಲ್ಲಿ ಏನಾಗಿದೆ? ಸೊ ಇಲ್ಲಿ ನಿಮಗೆ ಫೈನಲ್ ವೆಲಾಸಿಟಿ 20, ಇದು ಇನಿಷಿಯಲ್ ಆಗುತ್ತೆ 10 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ 2 minus 1 is what? 1. What is 20 minus 10? 10. 10 by 1 is what? 10. Once again ಇದರ ಆಕ್ಸಿಲರೇಷನ್ ಎಷ್ಟು? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಇದನ್ನು ಬೇಕಾದ್ರೆ ಫೈಂಡ್ ಔಟ್ ಮಾಡಿ ನೀವು. ನೆಕ್ಸ್ಟ್ ಇಂಟರ್ವಲ್ ಅಲ್ಲಿ a3 is equal to what? 30 minus 20 by 1. Once again it is what? 10 meter per second square. ಇದೆರಡರ ನಡುವೆ ಇಂಟರ್ವಲ್ ನ ಫೈಂಡ್ ಔಟ್ ಮಾಡಿ. a4 that is 40 minus 30 divided by 1. Once again ಅವಾಗಲೂ ಕೂಡ ಆಕ್ಸಿಲರೇಷನ್ ಎಷ್ಟು ಬಂತು? 10 meter per second square. ಫೈನಲಿ a5 ಇಲ್ಲೂ ಕೂಡ ಅಷ್ಟೇನೆ ನಿಮಗೆ ಅದೇ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ತಾ ಇದೆ. ಇದನ್ನ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂದ್ರೆ ಆಕ್ಸಿಲರೇಷನ್ ಇದೆ ಬಟ್ ಯೂನಿಫಾರ್ಮ್ ಆಗಿದೆ ನಿಮಗೆ. ಬಿಕಾಸ್ ಯಾಕೆ ಯೂನಿಫಾರ್ಮ್ ಆಗಿದೆ? ವೆಲಾಸಿಟಿ ಯೂನಿಫಾರ್ಮ್ಲಿ ಚೇಂಜ್ ಆಗ್ತಾ ಇದೆ. ಸೊ ಈ ತರ ಆಕ್ಸಿಲರೇಷನ್ ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತೀವಿ. ಸರ್ 1 ಸೆಕೆಂಡಿಗೆ ಕ್ಯಾಲ್ಕುಲೇಟ್ ಮಾಡೋದ್ರ ಬದಲು 2 ಸೆಕೆಂಡಿಗೆ ಮಾಡಿದ್ರೆ ಏನಾಗುತ್ತೆ? ಓಕೆ, ನಿಮ್ಮ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ಓಕೆನಾ? ಈಗ ಇನ್ಸ್ಟೆಡ್ ಆಫ್ 1 ಸೆಕೆಂಡ್ ಬದಲಿ 2 ಸೆಕೆಂಡ್ ತಗೊಂತೀನಪ್ಪ. ಆಗ ಏನಾಗುತ್ತೆ ಆಕ್ಸಿಲರೇಷನ್? ಇನಿಷಿಯಲಿ ಫೈನಲ್ 20 ಇದೆ, ಇನಿಷಿಯಲ್ 0, 20 ಮೈನಸ್ 0, ಇಲ್ಲಿಂದ ಇಲ್ಲಿಗೆ ಟೈಮ್ ಎಷ್ಟಾಯ್ತು? 2 ಸೆಕೆಂಡ್ಸ್ ಆಯ್ತು. Hence a is equal to 20 by 2 is what? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಮಾಡು, ಅಲ್ಲೂ ಕೂಡ ಅದೇ ಬರೋದು, ನಿನಗೆ ಏನು ಚೇಂಜ್ ಆಗಲ್ಲ. ಸೊ ಈ ರೀತಿ ಆಕ್ಸಿಲರೇಷನ್ ಅನ್ನು ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ಒಂದು ಪ್ರಾಬ್ಲಮ್ ಅನ್ನ ಎಕ್ಸಾಂಪಲ್ ಆಗಿ ನೋಡೋಣ. ಟು ಫೈಂಡ್ ದ ಆವರೇಜ್ ಸ್ಪೀಡ್ ಆಫ್ ದಿ ಕಾರ್. ನಾನು ಈಗಲಿಂದಾನೆ ನಿಮಗೆ ಆದಷ್ಟು ಪ್ರಾಬ್ಲಮ್ಸ್ ಅನ್ನ ನಿಮ್ ಫ್ರೆಂಡ್ಸ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಅದನ್ನ ಫ್ರೆಂಡ್ಸ್ ಮಾಡ್ಕೊಂಡ್ರೆ ಫಿಸಿಕ್ಸ್ ಬಹಳ ಒಳ್ಳೆ ಗುಡ್ ಫ್ರೆಂಡ್ ಆಗುತ್ತೆ. ನೀವು ಅದನ್ನ ಎನಿಮಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಎನಿಮಿ ಆಗುತ್ತೆ. ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗ್ತಾ ಹೋಗೋಣ ನಿಧಾನಕ್ಕೆ. ಈಗ ಯು ಹ್ಯಾವ್ ಟು ಫೈಂಡ್ ದ ಆವರೇಜ್ ಸ್ಪೀಡ್ ಆಫ್ ದಿ ಕಾರ್. ಪ್ರಾಬ್ಲಮ್ ಏನ್ ಹೇಳಿದಾನೆ? A car moves at a constant speed of 60 km per hour for 1 kilometer. First 1 kilometer speed 60 km per hour and at 40 km per hour for next 1 kilometer. What is the average speed of the car? ಹಾಗಾದ್ರೆ average ಅಂದ್ರೆ ಏನು? The total distance covered by total time taken. ಓಕೆನಾ? So average speed is nothing but total distance covered by total time taken.
ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಟೇಕನ್. ಈಗ ಫಾರ್ ಎಕ್ಸಾಂಪಲ್ ಅಪ್ಪ ನಿನ್ನ ಆವರೇಜ್ ಮಾರ್ಕ್ಸ್ ಎಷ್ಟು ಅಂತ ಅಂದ್ರೆ ಫಸ್ಟ್ ಪ್ರಿಪರೇಟರಿ ಒಳಗಡೆ ಹೇಗೆ ಕಂಡುಹಿಡಿತೀಯ? ಟೋಟಲ್ ಒಬ್ಟೈನ್ಡ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಅಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಎಷ್ಟೆಷ್ಟು ತಗೊಂಡಿದೆಯಾ ಅದೆಲ್ಲದನ್ನು ಆಡ್ ಮಾಡಿ ಡಿವೈಡೆಡ್ ಬೈ 625 ಮಾಡಿದ್ರೆ ದಟ್ ಈಸ್ ಯುವರ್ ಆವರೇಜ್ ಮಾರ್ಕ್ಸ್. ಸಿಮಿಲರ್ಲಿ ಆವರೇಜ್ ಸ್ಪೀಡ್ ಅಂತಂದ್ರೆ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬಹಳ ಈಸಿ. ಇಲ್ಲಿ 1 ಕಿಲೋಮೀಟರ್, ಇಲ್ಲಿ 1 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಆಯ್ತು. ಟೋಟಲ್ ಟೈಮ್ ಟೇಕನ್ ಎಷ್ಟು? ಇಲ್ಲಿ ಎಲ್ಲೂ ಟೈಮ್ ಅನ್ನ ಕೊಟ್ಟಿಲ್ಲ. ಇದೇ ಟ್ವಿಸ್ಟ್ ಈ ಪ್ರಾಬ್ಲಮ್ ಅಲ್ಲಿ. ಓಕೆನಾ? ಸೊ ಹಾಗಾದ್ರೆ ಯು ನೀಡ್ ದ ಟೈಮ್. ಫಸ್ಟ್ ನಿನ್ ಟೈಮ್ ಅನ್ನ ಕಂಡುಹಿಡ್ಕೋಬೇಕು, ಯೋಚನೆ ಮಾಡಬೇಕು. ಏನೋ ಒಂದು ಸಂಬಂಧ ಇರುತ್ತೆ ಆ ಟೈಮಿಗೆ ರಿಲೇಟೆಡ್. ಸರ್ ಏನೇನ್ ಕೊಟ್ಟಿದ್ದಾರೆ? ಸ್ಪೀಡ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸ್ಪೀಡು ಡಿಸ್ಟೆನ್ಸಿಗೂ ಟೈಮಿಗೂ ಏನಾದ್ರು ರಿಲೇಷನ್ ಇದೆನಾ? ಇದ್ರ ಹಿಂದ್ಗಡೆ ಓದ್ಕೊಂಡ್ ಬಂದ್ವಿ. ಸ್ಪೀಡ್ ಅಂದ್ರೆ ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಹಾಗಾದ್ರೆ ಇಲ್ಲಿ ನೀವು ಏನ್ ಮಾಡ್ಬೋದು? ಇವಾಗ ಗಿವನ್ ಸೇ x1 ಎಷ್ಟು ಕೊಟ್ಟಿದ್ದಾನೆ? 1 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ಡ್. x2 ಅದು ಕೂಡ 1 ಕಿಲೋಮೀಟರ್. ಸ್ಪೀಡ್ ಫಸ್ಟ್ ಎಷ್ಟಿದೆ? v1 60 ಕಿಲೋಮೀಟರ್ ಪರ್ ಅವರ್. ನೆಕ್ಸ್ಟ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನೆ? 40 ಕಿಲೋಮೀಟರ್ ಪರ್ ಅವರ್. ಓಕೆನಾ? ವಿ ನೋ ದಟ್ ಸ್ಪೀಡ್ ಈಸ್ ನಥಿಂಗ್ ಬಟ್ ಸಿಂಪ್ಲಿ, ನಾನೇನು ಚೇಂಜಸ್ ಇಲ್ಲ, ಒಂದೇ ಸೆಂಟೆನ್ಸ್ ಅಲ್ಲಿ ಬರೆಯೋದಾದ್ರೆ ಇಟ್ ಈಸ್ ಸಿಂಪ್ಲಿ x by t, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. v1 is equal to x1 by t1 ಬರಿಬೋದಾ ಈ ತರ ನಾವು? ಹಾಗಾದ್ರೆ t1 is equal to ಏನಾಗುತ್ತೆ? ಈ ಕಡೆ ಬರೀತೀನಿ. t1 is equal to x1 divided by v1. What is x1? 1 kilometer. What is v1? 60 kilometer per hour. So t1 is 1 by 60. Similarly, t2 ಅಂದ್ರೆ ಏನು? x2 by v2. What is x2? 1. What is v2? 40. t2 is equal to what? 1 by 40. Therefore, total time taken t is equal to t1 plus t2. Now, what is t1? 1 by 60 plus what is t2? 1 by 40. ಈಗ ಸಿಂಪ್ಲಿಫೈ ಮಾಡಬೇಕಲ್ಲಪ್ಪ ಎರಡನ್ನೂ ಕೂಡ ನೀವು. ಓಕೆನಾ? ಈಗ ಇದನ್ನ ಸಿಂಪ್ಲಿಫೈ ಹೇಗೆ ಮಾಡ್ತೀರಾ? 60 into 40 LCM. ನಾನು ಡೈರೆಕ್ಟ್ ಆಗಿ ಬರೀತೀನಿ ನಿಮಗೆ ಈಸಿ ಆಗಲಿ ಅಂತ. ಇಟ್ ಈಸ್ 60 into 40. ಫಸ್ಟ್ ಫಂಕ್ಷನ್ ಇಂಟು LCM 40, ಸೆಕೆಂಡ್ ಫಂಕ್ಷನ್ ಇಂಟು LCM 40 40 ಕ್ಯಾನ್ಸಲ್ ಆಗಿ 60 ಉಳಿತು. ದಟ್ ಈಸ್ 60 plus 40 is what? 100. 100 divided by 60 into 40. This 0 0 0 0 get cancelled. 6 4s are 24. Hence, what is the total time taken? 1 by 24 hours. ಇಲ್ಲಿ hours ಅಲ್ಲಿ ಇದೆ ಅಲ್ವಾ, ನಾನು ಅದನ್ನೇ ಕ್ಯಾರಿ ಮಾಡ್ತೀನಿ. ಈಗೇನು ಕನ್ವರ್ಷನ್ ಹೇಳ್ಕೊಡಲ್ಲ, ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಮುಂದೆ ಅದನ್ನ. ಸೊ ಟೈಮ್ 1 by 24 hour ಇದೆ ಟೋಟಲ್ ಟೈಮ್. ಈಗ ನೀವು ಆವರೇಜ್ ಸ್ಪೀಡ್ ಅನ್ನ ಕಂಡುಹಿಡಿಯಬಹುದು. Therefore, average speed is equal to total distance covered. Total distance is x1 plus x2. Total time taken t. Already ನೀವು t1 plus t2 ಮಾಡಿರೋದ್ರಿಂದ ಡೈರೆಕ್ಟ್ t ಅಂತ ಬರೀತೀನಿ ನಾನು. What is x1 plus x2? 1 plus 1. So what is the t? 1 by 24. 1 plus 1 is what? 2. ಈ 24 ಇವಾಗ ನ್ಯೂಮರೇಟರ್ ಗೆ ಶಿಫ್ಟ್ ಆಗುತ್ತೆ. So it is 2 into 24. What is 24 2s are 48. Speed ಗೆ ಯೂನಿಟ್ ಏನು? What is the unit of speed? Meter per second ಇತ್ತು. ಆದರೆ ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇತ್ತಲ್ವಾ ನಿಮಗೆ ವೆಲಾಸಿಟಿ ಅವ್ನು ಕೊಟ್ಟಿರೋದು. ಇದನ್ನು ಕೂಡ ಅದೇ ಯೂನಿಟ್ ಅಲ್ಲೇ ಇಡ್ತೀನಿ, ಕಿಲೋಮೀಟರ್ ಪರ್ ಅವರ್. ಓಕೆನಾ? ಸರ್ ನಿಮಗೆ ಆಲ್ರೆಡಿ ಹೇಳಿದ್ರು ಕಿಲೋಮೀಟರ್ ಪರ್ ಅವರ್ ಇರೋದನ್ನ ನೀವೇನಾದ್ರೂ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಶುಡ್ ಮಲ್ಟಿಪ್ಲೈ ಬೈ 5 by 18 meter per second. ಓಕೆನಾ? ಬಟ್ ಈಗ ಬೇಡ, ಕಾಲೇಜಲ್ಲಿ ಆ ಲೆಕ್ಕಗಳು ಬಂದಾಗ ಡೀಟೇಲ್ ಆಗಿ ಮಾಡೋಣ. ಸೊ ದಿಸ್ ಈಸ್ ಯು ಆರ್ ಗೋಯಿಂಗ್ ಟು ಡಿಟರ್ಮೈನ್ ದ ಆವರೇಜ್ ಸ್ಪೀಡ್. ಓಕೆ? ಸೊ ಐ ಥಿಂಕ್ ಟೈಮ್ ಆಗ್ತಾ ಇದೆ ಅನ್ಸುತ್ತೆ, ಇಲ್ಲಿ ಸ್ಟಾಪ್ ಮಾಡೋಣ ಇವತ್ತಿನ ಕ್ಲಾಸ್ ಅನ್ನ. ಸೊ ನಾಳೆ ಕ್ಲಾಸ್ ಅಲ್ಲಿ ನಾವು ಸಮ್ ಇಕ್ವೇಷನ್ಸ್ ಆಫ್ ಮೋಷನ್ ಅನ್ನು ನೋಡಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಗೆ ಎಂಟರ್ ಆಗೋಣ. ಇದೆಲ್ಲದನ್ನು ನೀವೇ ಇನ್ನೊಂದು ಸ್ವಂತ ಲೆಕ್ಕ ಮಾಡ್ಕೊಳ್ಳಿಪ್ಪ. ಇದೇ ತರ ನೀವು ಕಾರ್ ಬದಲಿ ಬಸ್ ಅಂತ ಬರ್ಕೊಳ್ರಿ. ಎ ಬಸ್ ಮೂವ್ಸ್ ಅಟ್ ಎ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ 100. ಇನ್ನೊಂದು ಫಾರ್ 3 ಕಿಲೋಮೀಟರ್, ಇದು ಯಾವ್ದು 80 ಕಿಲೋಮೀಟರ್ ಪರ್ ಅವರ್ ಫಾರ್ ನೆಕ್ಸ್ಟ್ 3 ಕಿಲೋಮೀಟರ್ ಅಂತ ಹೇಳಿ ನೀವೇ ಓನ್ ಆಗಿ ಮನೆಯಲ್ಲಿ ಪ್ರಾಬ್ಲಮ್ಸ್ ಅನ್ನ ಟ್ರೈ ಮಾಡ್ತೀರಾ? ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.